ಕ್ಯಾಂಡಲ್ ಇದ ಚೆನ್ನಾಯ್ತು ಗೈಸ್. ಇವತ್ತು ಅಚ್ಚು ಏನ್ ಪಾರ್ಟಿಗೆ ಅಂದ್ರೆ ಕೊಡಿಸ್ತೀನಿ ಅಂತವಳೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ ಅಚ್ಚುದ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಏನು ಮಾಡ್ತಾಯಿದ್ದೀವಿ ಅಂತೆಲ್ಲ ನಿಮಗೆ ಫುಲ್ ವೀಡಿಯೋದ ನೋಡ್ರೆ ಗೊತ್ತಾಗುತ್ತೆ. ಇವಾಗ ನಾನು ಅಚ್ಚುಗೆ ಕೇಕ್ ತೊಗೊಂಡೋಗೋಣ ಅಂದ್ಬಿಟ್ಟು ನಾನು ಸಂಜೆ ಬಂದಿದ್ದೀವಿ, ವಿಜಯನಗರಕ್ಕೆ ಬಂದಿದ್ದೀವಿ. ಸೊ ನೋಡೋಣ ಯಾವ ಕೇಕ್ ತೊಗೋತೀವಿ ಅಂತ. ವೀಡಿಯೋ ತುಂಬ ಸರ್ಪ್ರೈಸ್ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ. ಎಷ್ಟು ಕ್ಯೂಟಾಗಿರ್ತದೆ. ಆ್ಯಂಡ್ ಅಪ್ಪಗೆ ಸ್ವಲ್ಪ ತಿಂಡಿ ತೊಗೊಳ್ಳೋಣ ಅಂದ್ಬಿಟ್ಟು ಅಪ್ಪು ಖಾರ ಬೂಂದಿ ಅಂದರೆ ಇಷ್ಟ, ಅದಕ್ಕೆ ಸ್ವಲ್ಪ ಖಾರ ಬೂಂದಿ ತೊಗೊಂಡ್ವಿ. ಸಂಜು ಕಡಲೆ ಕಾಳು ಕಡಲೆ ಆ್ಯಂಡ್ ಅದು ಮುಗಿಸ್ಕೊಂಡು ಬಂದ್ವಿ. ಹಂಗೆ ಇಲ್ಲೊಂದು ಗಿಡ ನೋಡಿದ್ವಿ, ಇದು ದೃಷ್ಟಿ ಗಿಡ ಅಂತೆ, ತಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಆಂದಾಗ ಬರ್ತಾ ಚೆನ್ನಾಗಿತ್ತು. ಸೊ ಅದಕ್ಕೆ ಇದೊಂದು ಗಿಡ ತಗೊಂಡು ಬಂದ್ವಿ. ಆ್ಯಂಡ್ ಇವಾಗ ಕೇಕೆಲ್ಲ ಪ್ಯಾಕಿಂಗ್ ಆಗಿದೆ. ಇವಾಗ ಇದನ್ನು ತಗೊಂಡು ಮನೆಗೆ ಹೋಗಬೇಕು. ಕ್ಯಾಂಡಲ್ ಇದ ಚೆನ್ನಾಯ್ತಿಲ್ಲ. ಆಯ್ತಾ? ಹಾಂ ಆಯ್ತು. ₹100 ಕೊಟ್ಟಿಲ್ಲ. ರೆಡಿ ಆಗಿದ್ದಾಳೆ ಅಚ್ಚು ನೋಡ್ರಿ. ನಾವು ಪಿಕ್ಚರ್ ಹೋಗಿದ್ರೆ ಇಂಡಿಯಂಟು ಹಂಗೆ ಕಾಣಿಸ್ತಾರ. ಶೂ ಹಾಕ್ಬಿಡು, ಶೂ ಹಾಕ್ಬೇಕು. ಚೈನ್ಗಿನೇ ಆಯ್ತಾ ಓಡೋಣ ನೋಡಿ. ಬರ್ತೀಯಲ್ಲಿ ಬ್ಯಾಂಗ್ಳೂರಲ್ಲಿ ಮಳೆ. ಅಚ್ಚುದ್ ಬರ್ಡೇ ಎಲ್ಲ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಗೈಸ್. ಇವತ್ತು ಅಚ್ಚು ಏನ್ ಪಾರ್ಟಿಗೆ ಅಂದ್ರೆ ಕೊಡಿಸ್ತೀನಿ ಅಂತವಳೆ. ಥಿಯೇಟ್ರು ಅಂತಾರೆ, ಡಿನ್ನರು ಅಂತಾರೆ. ಹಂಗೆ ನಾವು ನಮ್ಗೇನು ಇಷ್ಟ ಬರ್ತದೆ ನಾವು ನೀವು ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ, ಓಕೆನಾ? ಗಾಯ್ಸ್ ಅವಳಿಗೆ ಹೇಳಿಲ್ಲ, ನಾವು ಕೆಫೆಗೆ ಬಂದಿದ್ದೀವಿ. ಬಟ್ ಅವಳು ಸರ್ಪ್ರೈಸಾಗಿ ಕರ್ಕೊಂಡ್ಬಂದಿದ್ದೀವಿ ಮೂವಿಗೆ ಅಂತೇಳಿ, ಸುಳ್ಳು ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಮಹಾರಾಣಿ ಅವರಿಗೆ ಜಯವಾಗಲಿ. ಸೊ ಗಾಯ್ಸ್ ಬಂದಿದ್ದೀವಿ ಗಾರ್ಡನ್ ಬರ್ಡೇ ಡೆಕೋರೇಷನ್ ಮಾಡ್ತೀವಿ, ಅಚ್ಚು ಬರ್ಡೇ ಮಾಡೋಕ್ಕೆ. ಸೊ ಅವಳು ಕೆಳಗಡೆ ನಿಂತಿದ್ದಾಳೆ, ನಾವು ಇಲ್ಲಿ ಬಂದಿದ್ದೀವಿ. ಕರ್ಕೊಬರ್ಬೇಕು ಅವಳನ್ನ. ಸಾಚೆಯಿಂದ ಇದ್ದಾರೆ, ಅದು ಒಳಗಡೆ ಡೆಕೋರೇಷನ್ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಎಂಟ್ರಿ ಅಂದರೆ ಹಿಂಗಿದೆ. ಕುತ್ಕೊ ಮಮ್ಮಿ, ಇಲ್ಲಿ ಕುತ್ಕೋಬಾ. ಇಲ್ಲಾಂದ್ರೆ ಅದಕ್ಕಿಂತ ಇಲ್ಲೇ ಚೆನ್ನಾಗಿತ್ತು, ನನಗಿಂತ ಇಲ್ಲೇ ಚೆನ್ನಾಗಿತ್ತು. ನಾನು ಹಿಂಗೆ ಮಾಡಿದ್ದೆ. ಸಂಜೆ ಫಾಗ್ ಬಿಡಿಸ್ಬಿಡ ಅಮ್ಮೆ. ಸೆಕೆಂಡ್ನೇ ಫ್ಲೋರ್ ತನ್ಕಾದ್ಮೇಲೆ ಬಿಡಿಸ್ರಿ. ಅವಳು ಸೆಕೆಂಡ್ನೇ ಫ್ಲೋರ್ ಬಂದ್ಮೇಲೆ ಫಾಗ್ ಬಿಡಿಸಿ. ಕಾರ್ತಿಕ್ ಫೋನ್ ಹಾಕ್ಬಿಟ್ಟು ಲೊಕೇಶನ್ ಶೇರ್ ಮಾಡು ಸ್ವಲ್ಪ. ಒಂದು ನಿಮಿಷ ಮಾಡೋ ವರ್ಷಲು ನಾನು ಇಲ್ಲಿ ವಿಡಿಯೋ ಮಾಡಬೇಕು. ಸಂಜು ಇಸ್ಕೊಂಡು ಮಾಡು ವಿಡಿಯೋ, ಇಸ್ಕೋ ಫೋನ್ ಮಾಡು. ಏನ್ ನನ್ನ ಹತ್ರ ಇಸ್ಕೊಂಡು ನಡಿ, ಇದೇ ಆಮೇಲೆ ಇದು ಮಾಡ್ಕೊಳ್ಳುವಂತೆ. ಮತ್ತೆ ಒಂದು ಕೊಡು
ಒಂದು 2810 ಬನ್ನಿ ಬ್ರೋ ಹಿಂದೆ ಹೇಳ್ಕೊಡ್ಬೇಕಾ ಅದು ಬರಬೇಕು ಫಾಗು ಬರ್ತೈತೆ ಅದಕ್ಕೆ ಹಿಂದೆ ಹೋಗಿರೋದು ನಾನು ನೀನು ಸರ್ಪ್ರೈಸ್ ಗಿಫ್ಟ್ ಗೈಸ್ ವಿಡಿಯೋಗೆ ಕ್ಯಾಮ್ರಾ ತಗೊಂಡಿದ್ದೀವಿ ಈ ಸಲ ನಮ್ದು ಎಷ್ಟು ಬೇಕಾದ್ರೂ ಹಿಡ್ಕೋ ಯಾರು ಚೆನ್ನಾಯ್ತಲ್ವಾ ಇದೇ ಪಾರ್ಟಿಯಲ್ಲೂ ನನಗೆ ಮಾಡ್ಸಿದ್ಕಿಂತ ದೊಡ್ಡದಾಗಿ ಡೆಕೋರೇಷನ್ ಚೆನ್ನಾಗಿ ಮಾಡವ್ರೆ ಸೂಪರ್ ಆಗಿ ಅರ್ಚನ ನೋಡು ಅರ್ಚನಾ ನನ್ ಬಂಗಾರಿ ಅಂತ ಹಾಕ್ಸಂದ್ರೆ ಅರ್ಚನಾ ಅಂತ ಹಾಕ್ಸಿಕ್ಕೋನಿ ಮತ್ತೆ ನೀವು ಯಾರು ಹಾಕ್ಸಿದ ಅರ್ಶನ ನನ್ ಮಗನ್ಗೆ ಹೇಳಿದೀನಿ ಚೇಂಜ್ ಮಾಡ್ಸು ಅಂತ ಚಾಕ್ಲೇಟ್ ಐತೆ ಸಂಜೆ ಲೈಟ್ ಎಲ್ಲ ಹಾಕಲ್ವಾ ಇಲ್ಲಿ ಏನ್ ಲೈಟ್ ಬುದ್ಧಿವಂತರಲ್ಲ ಹಿಡಿದಿ ಫೋಟೋ ಚೆನ್ನಾಗಿದೆ ಅಲ್ಲೇನೋ ಐತೆ ಹೇಗಿದೆ ಮೇಡಮ್ ಅನ್ಕೊಂಡಿದ್ದ ಎಕ್ಸ್ಪೆಕ್ಟ್ ಮಾಡಿದ ಅಚ್ಚು ನಂಗೆ ಗೊತ್ತು ನಗ್ನಾಗ್ತಾ ಇರ್ಬೇಕು ಸಾಂಗ್ ಹಾಕು ನಗುತ್ತಾ ನಗುತ್ತಾ ಬಾಡು ಎಂದು ಹೀಗೆ ಇರಲಿ ಇರಲಿ ಹರ್ಷ. ಈ ಕ್ಯಾಂಡಲ್ ತಗೊಂಡು ಏನಕ್ಕೆ ಕ್ಯಾಂಡಲ್ ಅವಳು ಚಿಕ್ಕವಳಲ್ವಾ ಅದಕ್ಕೆ ಮಗು ಅಲ್ವಾ ಅದಕ್ಕೆ ಅಂತ. ಎಸ್ ಅವಳಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಈ ಥರ ಮಾಡ್ತೀವಿ ಅಂತ. ಬಿಕಾಸ್ ಅವಳಿಗೆ ಒಂಥರ ಡೆಕೋರೇಷನ್ ಇಷ್ಟ ಆಗಲ್ಲ. ಬಟ್ ಆದರೆ ನನಗೆ ಗೊತ್ತಿತ್ತು ಈ ಥರ ಮಾಡಿದ್ರೆ ಅವಳು ಇಮೋಷ್ನಲ್ ಆಯ್ತಾಳೆ, ಖುಷಿ ಆಯ್ತಾಳೆ, ಇಮೋಷ್ನಲ್ಗಿಂತ ಖುಷಿ ಆಯ್ತಾಳೆ ಅಂತ. ಬಿಕಾಸ್ ಅವಳು ಯಾರ್ಯಾದರೂ ಈ ಥರ ಫ್ಯಾಮಿಲಿ ಈ ಥರ ಎಲ್ಲ ಸರ್ಪ್ರೈಸ್ ಕೊಟ್ಟರೆ ಏನಾದರೂ ಖುಷಿ ಪಟ್ಟೇ ಪಡ್ತಾರೆ. ತೋರಿಸ್ಕೊಂಡಿಲ್ಲ ಅಂದರೂ ಮನಸ್ಸಲ್ಲಂತೂ ಹೇಳ್ಕೊಂಡಿಲ್ಲ ಅಂದರೂ ಮನಸ್ಸಲ್ಲಿ ಖುಷಿ ಅನ್ನೋದು ಇದ್ದೇ ಇರುತ್ತೆ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಅಂದ್ಬಿಟ್ಟೆ ಸಂಜುನೇ ಹೇಳಿದ್ದ ಮಾಡ್ಸೋಣ ಬರ್ಡೇ ಚೆನ್ನಾಗೇ ಮಾಡ್ಸೋಣ, ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ಸೋಣ ಕೇಳು ಅಂದ್ಬಿಟ್ಟು ನನ್ನ ತಮ್ಮನಿಗೆ ಹೇಳಿದ್ವಿ. ಸೊ ಅವನೇ ವಿಚಾರಿಸಿದ್ದ. ಮತ್ತು ಅವಳಿಗೆಲ್ಲ ಇಷ್ಟ ಆಗೋ ಥರನೇ ಪ್ಲ್ಯಾನ್ ಮಾಡಿದ್ವಿ ನಾವು. ಅವಳೇನೇನು ಇಷ್ಟಪಡ್ತಾಳೆ, ಯಾವ ಥರ ಇಷ್ಟ ಅವಳಿಗೆ ಅಂತೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಾವು ಫುಲ್ಲ ಪ್ಲ್ಯಾನ್ ಮಾಡಿ ಈ ಥರ ಕ್ಯಾಂಡಲ್ಲು, ಮಾಮೂಲಿ ಕ್ಯಾಂಡಲೆಲ್ಲ ನಾವು ತರಿಸಿರ್ಲಿಲ್ಲ. ಕೇಕು ಕೂಡ ನಾವು ಬೇರೆ ಥರ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಕೇಕೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಚೆನ್ನಾಗೂ ಇರಬೇಕು, ತಿನ್ನೋಕ್ಕೂ ಚೆನ್ನಾಗಿರಬೇಕು ಅಂತ ನೋಡಿ ಅದು ನಾವು ಮೊದಲೇನು ಆರ್ಡರು ಕೊಟ್ಟಿರಲಿಲ್ಲ ಕೇಕು. ವಿಜಯನಗರಕ್ಕೆ ಹೋದ್ವಿ, ಅವಳು ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಚಾಕ್ಲೇಟಲ್ಲೇ ನಾವು ಕೇಕ್ ನೋಡಿ ತೊಗೊಂಡು ಬಂದ್ವಿ. ಬಟ್ ಸೀರಿಯಸ್ ಆಗಲೂ ನನಗೆ ಕೇಕ್ ಅಂದರೆ ಇಷ್ಟ ಇಲ್ಲ. ಬಟ್ ಈ ಕೇಕ್ ತಿಂದಿದ ತಕ್ಷಣ ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ಅವಳಿಗೂ ಇಷ್ಟ ಆಯಿತು. ಅವಳು ನೋಡಿದ ತಕ್ಷಣವೇ ಕೇಳಿದ್ಲು ಕೇಕ್ ಎಲ್ಲಿ ಮಾಡಿಸಿದ್ದು ಅಂತ. ಬಟ್ ನಾವೇನು ಆರ್ಡರ್ ಕೊಟ್ಟೇನು ಮಾಡಿಸಿರಲಿಲ್ಲ, ಪ್ಲ್ಯಾನ್ ಏನು ಮಾಡಿರಲಿಲ್ಲ. ಹೇಳ್ಬೇಕಂದ್ರೆ ಬರ್ಡೇ ಪ್ಲ್ಯಾನೇ ಮಾಡಿಲ್ಲ ನಾವು, ಎಲ್ಲ ಸಡನ್ನಾಗಿ ಅರ್ಜೆಂಟಲ್ಲೇ ಮಾಡಿದ್ದು. 2 ಡೇಸ್ ನಾಳೆ ಬರ್ಡೇ, 2 ಡೇಸ್ ಅಲ್ಲ, ನಾಳೆ ಬರ್ಡೇ ಅಂದರೆ ಇವತ್ತೆಲ್ಲ ಪ್ಲ್ಯಾನ್ ಆಗಿದ್ದು. ಒಂದು ದಿವಸದಲ್ಲೇ ಇದೆಲ್ಲ ಪ್ರಿಪ್ರೇಷನ್ ಆಗಿದ್ದು. ಬಟ್ ಅವಳಂತೂ ತುಂಬ ಅಂದರೆ ತುಂಬ ಖುಷಿಪಟ್ಲು. ಅದೊಂದೇ ನಮಗೆ ಖುಷಿ ಆಯಿತು. ಸೊ ನಾವು ಯಾವಾಗಲೂ ಅದೊಂದೇ ಎಕ್ಸ್ಪೆಕ್ಟ್ ಮಾಡೋದು, ಅವಳ ಮುಖದಲ್ಲಿ ಯಾವಾಗಲೂ ಖುಷಿ ಇರಬೇಕು, ಅವಳ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು, ಅವಳ ಲೈಫ್ ಯಾವಾಗಲೂ ಈ ಥರ ಕಲರ್ಫುಲ್ಲಾಗಿ ಹ್ಯಾಪಿಯಾಗಿರಬೇಕು ಅಂತ ಅದೊಂದೇ ಎಕ್ಸ್ಪೆಕ್ಟ್ ಮಾಡೋದು. ಅವಳ ಮುಖದಲ್ಲಿ ಯಾವಾಗಲೂ ಬೇಜಾರು ನೋಡೋಕೆ ನಾನು ಇಷ್ಟಪಡೋಲ್ಲ. ಬಿಕಾಸ್ ನನ್ನ ಮಗ ಹಿಂಗೆ ಅಪ್ಪು ಹೇಗೋ ನಂಗೆ ನನ್ನ ತಂಗಿನೂ ಹಾಗೆ. ಸೊ ಅದಕ್ಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸಂಜೆನೂ ಕೂಡ ಅಷ್ಟೇ ಅವಳನ್ನ ಚಿಕ್ಕ ಮಗು ಥರನೇ ಟ್ರೀಟ್ ಮಾಡ್ದೆ. ಸೊ ನಾನು ತುಂಬ ಲಕ್ಕಿ ಅವ್ರು ಸಿಕ್ಕಿರೋದಕ್ಕೆ, ಸಂಜು ಸಿಕ್ಕಿರೋದಕ್ಕೆ. ಗಾಯ್ಸ್ ಅಪ್ಪು ಮಲಗ್ಬಿಟ್ಟವನೇ ಪಾಪ, ನಿದ್ದೆ ಮಾಡಿದ್ದ. ಅದಕ್ಕೆ ಸರಿ ಅಂದ್ಬಿಟ್ಟು ನಾವೇ ಸೆಲೆಬ್ರೇಟ್ ಮಾಡಿದ್ವಿ. ಬಿಕಾಸ್ ಅರ್ಧದ್ರಲ್ಲಿ ಎಬ್ಬಿಸಿದ್ರೆ ಅವನು ಅಳ್ತಾನೆ ಅಂದ್ಬಿಟ್ಟು ಎಬ್ಬಿಸೋಕ್ಕೆ ಹೋಗಿಲ್ಲ. ಇವಾಗ ನಡೀತಿದೆ ಎಲ್ಲ ಪ್ರಿಪ್ರೇಷನ್ನು, ಕೇಕ್ ಕಟ್ಟಿಂಗ್ ಮಾಡಬೇಕು. ಇನ್ನೂ ಸಾಂಗೆಲ್ಲ ನಾವೇನು ಮ್ಯೂಸಿಕ್ ಹಾಕಿರಲಿಲ್ಲ.
ಬಂದಿದ ತಕ್ಷಣ ಹೇಳ್ಬೇಕಂದ್ರೆ ಬರೋಕ್ಕೂ ಮುಂಚೆನೇ ಮ್ಯೂಸಿಕ್ ಹಾಕಬೇಕಾಗಿತ್ತು. ಬಟ್ ನಾವು ಅರ್ಜೆಂಟಲ್ಲಿ ಏನೂ ಎಲ್ಲ ಗಾಬರಿಲಿದ್ವಿ, ಏನೂ ಮಾಡಿಲ್ಲ ಸರಿಯಾಗಿ. ಹೋಗ್ರಿ ಅಕ್ಕ ತಿನ್ಸು ಇಲ್ಲಿ ನೋಡು ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ನೀನು ಮಾಡು. ಸ್ಮೈಲಿ ಕೈಯ ಬಿಡದಿರು ಕೊನೆವರೆಗೆ. ಆ್ಯಂಡ್ ಮ್ಯೂಸಿಕ್ ಹಾಕಿದ್ವಿ ಅಂದ್ಬಿಟ್ಟು ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಕ್ಲೇಮ್ ಬೀಳುತ್ತೆ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಮ್ಯೂಸಿಕ್ ಹಾಕದೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಗಾಯ್ಸ್ ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಪೇಸ್ ಕೂಡ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ ನನಗೆ. ಬಟ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಆದರೂ ಸೂಪರಾಗಿತ್ತು. ನಮ್ಮ ಮಾವ, ನಮ್ಮ ತಾತ ಎಲ್ಲರೂ ಬಂದಿದ್ದರು, ಎಲ್ಲರನ್ನೂ ಕರ್ಕೊಂಡು ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಬರ್ಡೇ ಸೆಲೆಬ್ರೇಷನ್ನು. ಫೋಟೋಶೂಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಇದ್ದಿದ್ದ ಡೆಕೋರೇಷನ್ಗಂತೂ ಎಲ್ಲ ಸಖತ್ತಾಗಿ ಬಂತು, ನನಗಿಷ್ಟ ಆಯಿತು. ಆ್ಯಂಡ್ ಅವಳಿಗೆ ಅಪ್ಪು ಸರ್ ಸಾಂಗ್ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ನಾನೇ ಸಾಂಗ್ ಹಾಕಿದ್ದೆ. ಸಾಂಗ್ ಹಾಕಿದ ತಕ್ಷಣ ಇನ್ನೂ ಖುಷಿ ಆಗೋದ್ಲು. ಆಮೇಲೆ ಸಂಜು ರೇಗಿಸ್ಕೊಂಡು, ನಾನು ರೇಗಿಸ್ಕೊಂಡು, ಅವಳಿಗೆ ಚಾಕ್ಲೇಟ್ ಎಲ್ಲ ತಿನ್ಸ್ಕೊಂಡು, ಕೇಕೆಲ್ಲ ತಿನ್ಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ. ಏನೋ ಒಂಥರ ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು. ಇದೊಂಥರ ಒಂದು ಹ್ಯಾಪಿ ಮೂಮೆಂಟ್. ಬಟ್ ಏನೊಂದು ಮಿಸ್ಟೇಕ್ ಆಯಿತು ಅಂದರೆ ನೇಮು ನಾನು ಬಂಗಾರಿ ಅಂತ ಹಾಕ್ಸೋಕ್ಕೆ ಹೇಳಿದ್ದೆ, ಬಟ್ ಅವ್ನು ಕಳಿಸಿದಂತೆ. ಅವ್ರು ಸ್ಟಾರ್ಟಿಂಗೆ ಅವನು ಅರ್ಚನಾ ಅಂತ ಫಸ್ಟ್ ಕಳಿಸ್ಬಿಟ್ಟವನೆ, ಅದಕ್ಕೋಸ್ಕರ ಅವ್ರು ಅದೇ ಹಾಕ್ಬಿಟ್ಟಿದ್ದೆ. ಬಟ್ ನಾನು ಅವ್ಳಿಗೆ ಹೇಳಿದ್ದೆ ನೇಮ್ ಏನು ಹೇಳಿದ್ಯಾ ಅಂತ ಅರ್ಶನ್ ಕೇಳಿದ್ದಕ್ಕೆ ಅವನು ಅರ್ಚನಾ ಅಂದ. ಅರ್ಚನಾ ಬೇಡ ಬಂಗಾರಿ ಅಂತ ಹಾಕ್ಸು ಅಂತೆಲ್ಲ ಹೇಳಿದ್ದೆ. ಬಟ್ ಅಲ್ಲೇ ಅದೊಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಅದು ಬಿಟ್ಟರೆ ಕೆಫೆಲಿ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ ನಮಗೆ. ಅಲ್ಲಿ ಡೆಕೋರೇಷನ್ನು ಮತ್ತು ಫುಡ್ಡು ಕೂಡ ನಾವು ಆಮೇಲೆ ಆರ್ಡರ್ ಮಾಡ್ಕೊಂಡ್ವಿ. ಫುಡ್ಡು ಎಲ್ಲ ಚೆನ್ನಾಗಿ ಬಂದಿತ್ತು, ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. A to Z ನಮಗೆಲ್ಲ ಪರ್ಫೆಕ್ಟಾಗಿ ಏನೋ ಒಂಥರ ಕಂಫರ್ಟಬಲ್ ಫೀಲ್ ಅನ್ನಿಸ್ತು. ನಿಮಗೂ ಯಾರಿಗಾದ್ರೂ ಬರ್ಡೇ ಸೆಲೆಬ್ರೇಷನ್ಗೆ ಏನಾದ್ರು ಪ್ಲೇಸ್ ಹುಡುಕ್ತಿದ್ರೆ ನೀವು ಕೂಡ ಇಲ್ಲೇ ಟ್ರೈ ಮಾಡಿ. ಗಿರಿನಗರಲ್ಲೇ ಇದೆ ಇದು. ಸ್ಪೇಸ್ ತುಂಬ ಚೆನ್ನಾಗಿದೆ. ಬಟ್ ಫ್ಯಾಮಿಲಿಗೂ ಕೂಡ ತುಂಬ ಚೆನ್ನಾಗಿದೆ, ಕಪಲ್ಸ್ಗೂ ಕೂಡ ಚೆನ್ನಾಗಿದೆ. ಯಾರೇ ಬರ್ಡೇ ಸೆಲೆಬ್ರೇಷನ್ ಮಾಡೋರಿಗೂ ತುಂಬ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಒಂದೇ ಒಂದು ಸಲ ಯಾವುದಕ್ಕೂ ಇಲ್ಲೇ ಬಂದು ಟ್ರೈ ಮಾಡಿ. ಆ್ಯಂಡ್ ಇಬ್ಬರು ಸೇರಿ ಕೇಕ್ ತಿನ್ಸೋ ಥರ ಇದು ಮಾಡಿರಿ, ಫೋಟೋ ಹಿಡ್ಸೋಣ, ಅದೊಂಥರ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳಿದ್ವಿ. ಅದಕ್ಕೆ ಸಂಜೆ ಯಾವ ಥರನ ಈ ಥರನ ಅಂತೆಲ್ಲ ಕೇಳ್ತಾ ಇದ್ದ. ಅದಕ್ಕೆ 2 ಕೈಲೂ ನೀನು ಕೇಕ್ ತಿನ್ನಿಸೋ ಥರ ಫೋಟೋಶೂಟ್ ಮಾಡಿಸು, ಚೆನ್ನಾಗಿ ಬರುತ್ತೆ ಅಂತಂದರೆ. ಅಲ್ಲ ಅವಳೇ ಅರ್ಧ ಕೇಕ್ ತಿನ್ಕೊಂಡು ನಿಂತ್ಕೊಂಡಿದ್ಲು, ಅವಳೇ ತಿನ್ನೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು. ಕೇಕ್ನ ತಿಂಡಿಪೋತಿ, ಮೊದಲೇ ದೊಡ್ಡ ತಿಂಡಿಪೋತಿ ಅವಳು. ಸೊ ಥರದ್ನೆಲ್ಲ ಅವಳು ಬೇರೆಯವ್ರಿಗೆ ತಿನ್ನಿಸ್ತಲ್ಲ, ಕೇಕ್ ಬೇರೆಯವ್ರಿಗೆ ತಿನ್ನಿಸ್ತಲ್ಲ, ಬರೀ ಅವಳೇ ತಿನ್ಕೊಂಡು ನೋಡ್ರಿ. ಎಲ್ಲ ವೀಡಿಯೋಲು ನಮ್ಗೆ ಇಷ್ಟು ತಿನ್ನಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ಅವಳೇ ತಿನ್ಕೊತವಳೆ. ಆ್ಯಂಡ್ ಸಂಜು ಏನು ಮಾಡ್ತಾವನೆ ಅಂದರೆ ಅದೊಂದು ಫೋಟೋಶೂಟ್ ಮಾಡ್ಸೋಣ ಅಂದ್ಬಿಟ್ಟು 2 ಚಾಕ್ಲೇಟ್ನ ತೆಗ್ದ. ಅವಳು ಅದಕ್ಕೆ ನಂದು ಚಾಕ್ಲೇಟ್ ಅಂತ ಹೇಳ್ತಾ ಇದ್ಲು. ಅದೇ 2 ಚಾಕ್ಲೇಟ್ನ ಇಬ್ರಿಗೂ ಒಂದೊಂದು ತಿನ್ಸೋ ಥರ ಫೋಟೋ ಹಿಡ್ಸೋಣ ಅಂದ್ಬಿಟ್ಟು ತೆಗೆದು ಇಷ್ಟು ಮಾಡಿಬಿಟ್ಟು ಇಬ್ರಿಗೂ ಒಂದೊಂದು ಚಾಕ್ಲೇಟ್ ತಿನ್ಸೋ ಥರ ಫೋಟೋಶೂಟ್ ಮಾಡಿಸಿದ್ವಿ. ಅದ್ರಲ್ಲಿ ಅವನೇ ಅರ್ಧ ಮುಕ್ಕಾಲು ಭಾಗ ತಿಂದ್ಕೊಂಡು ನನ್ನ ಕಾಲು ಭಾಗ ತಿನ್ನಿಸ್ದ. ಅವಳೆಲ್ಲಿ ಚಾಕ್ಲೇಟ್ ತಿಂದ್ಬಿಡ್ತಾರೋ ಅಂತಲೇ ನೋಡ್ತಾ ಇದ್ದ. ಆಮೇಲೆ ನಮ್ಮಿಬ್ರದ್ದು ಫೋಟೋ ಹಿಡಿತಾ ಇದ್ದ ಹರ್ಷ. ಸೊ ಕೇಕು ತುಂಬ ಇಷ್ಟ ಆಯಿತು ನಮಗೆ. ವಿಜಯನಗರ ಹತ್ರ ಅತ್ತಿಗುಪ್ಪೆ ಅಂತಿದೆ, ಅಲ್ಲಿ ತಗೊಂಡಿದ್ದು ನಾವು ಕೇಕ್ನ. ಆ್ಯಂಡ್ ಈ ಸಲ ಯಾರನ್ನೂ ಇನ್ವೈಟ್ ಮಾಡಿಲ್ಲ, ನಾವು ಜಸ್ಟ್ ಫ್ಯಾಮಿಲಿ ಜೊತೆ ಮಾತ್ರ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು. ಜಸ್ಟ್ ಯಾರನ್ನೂ ಅಷ್ಟು ಇನ್ವೈಟ್ ಮಾಡಿಲ್ಲ. ಸೊ ಚೇತಣ್ಣ ಅವರೇ ಕಾಲ್ ಮಾಡಿಕೊಂಡು, ಚೇತಣ್ಣನೂ ಬಂದಿದ್ದರು, ಅಚ್ಚು ಕಾಲ್ ಮಾಡ್ಕೊಂಡು ಅವರು ಬಂದರು. ಆ್ಯಂಡ್ ನನ್ನ ಫ್ರೆಂಡ್ ಕಾರ್ತಿ ಲಾಸ್ಟ್ ಮೂಮೆಂಟಲ್ಲಿ ಬಂದ, ನಾನು ಸ್ವಲ್ಪ ಹೊತ್ತಿದ್ದಂಗೆ ಬಂದ. ಅದು ಬಿಟ್ಟರೆ ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾರನ್ನೂ ನಾನು ಇನ್ವೈಟ್ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ಪ್ರಿಪ್ರೇಷನ್ ಎಲ್ಲ.
ತುಂಬ ಅಂದರೆ ತುಂಬ. ಮತ್ತು ನಮ್ಮದೇ ಕ್ಯಾಮ್ರಾ ತೊಗೊಂಡು ಹೋಗಿದ್ವಿ, ಅಲ್ಲೇ ಫೋಟೋಶೂಟ್ ಎಲ್ಲನೂ ಅದರಲ್ಲೇ ಮಾಡಿಕೊಂಡೇ ಬಂದ್ವಿ. ಆ್ಯಂಡ್ ಈಗ ಈ ಪ್ಲೇಸಲ್ಲಿ ಈ ಡೆಕೋರೇಟಲ್ಲಿ ಫೋಟೋ ತುಂಬ ಚೆನ್ನಾಗಿ ಬರ್ತಿತ್ತು. ಅದಕ್ಕೆ ಅವಳಿಗೂ ಫೋಟೋ ಹಿಡ್ಸೋಣ ಅಂದ್ಬಿಟ್ಟು ಕುಣಿಸಿ ಫೋಟೋ ಹಿಡಿಸ್ತಾ ಇದ್ವಿ. ಆ್ಯಂಡ್ ಅವಳಿಗೆ ನಾನು ಯಾವಾಗಲೂ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀನಿ, ಅದ್ರ ಮ್ಯೂಸಿಕ್ ಮಾತ್ರ ನಿಮಗೆ ಕೇಳಿಸುತ್ತೆ ಅನ್ಕೋತೀನಿ. ಸೊ ಅದ್ರ ಮ್ಯೂಸಿಕ್ ಇವಾಗ ನಾನು ನಿಮಗೆ ಕೇಳಿಸ್ತೀನಿ, ಕೇಳಿ. ನನಗೆ ಚೆಲ್ಲೋ ನನ್ನ ಬಂಗಾರಿಗೆ. ಆ್ಯಂಡ್ ಯಾವಾಗಲೂ ನಾನು ಅಚ್ಚುಗೆ ಇದೇ ಸಾಂಗ್ ಅವಾಗಿಂದ ನಾನು ಜಾಸ್ತಿ ನನ್ನ ಆಸ್ತಿ ಮಲ್ಲಿಗೆ ಅನ್ನೋ ಸಾಂಗಲ್ಲಿ ಬರುತ್ತಲ್ಲ, ಆ ಸಾಂಗ್ಗೆ ಡೆಡಿಕೇಟ್ ಮಾಡೋದು. ಸೊ ಆ ಸಾಂಗ್ ಹಾಕಿದ್ವಿ. ಆ್ಯಂಡ್ ನಾನು ಅವಳು ಫೋಟೋ ಹಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಚ್ಚುನು ಫೋಟೋ ಹಿಡ್ಸ್ಕೊತಾ ಇದ್ದೀವಿ. ನನಗೆ ಇವಾಗ ಸ್ಟಿಲ್ ಇವಾಗ ಫೋಟೋ ಹಿಡ್ಸ್ಕೊತಾ ಇದ್ದೇನಲ್ಲ, ಅಲ್ಲಿ ಏನೋ ಒಂಥರ ಇಷ್ಟ ಆಯಿತು ಫೋಟೋಶೂಟು. ತುಂಬ ಚೆನ್ನಾಗಿ ಬಂತು ಫೋಟೋಸ್. ಆಲ್ರೆಡಿ ನಾನು ಒಂದೇ ಒಂದು ಅಪ್ಲೋಡ್ ಮಾಡಿದ್ದೀನಿ ನಂದು ಸಂಜುದ್ದು. ಅದು ಆ ಕಡೆ ಹಾರ್ಟ್ ಇದೆಯಲ್ಲ ಆ ಸೈಡ್ ಮಾಡಿದ್ದೀನಿ. ಬಟ್ ಇಲ್ಲಿ ಫ್ಲವರ್ ಇದೆಯಲ್ಲ, ಇಲ್ಲಿ ಫೋಟೋಶೂಟ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಅಪ್ಲೋಡ್ ಮಾಡ್ತೀನಿ ನಾನು. ಈಗ ಜಸ್ಟ್ ಯೂಟ್ಯೂಬಲ್ಲಿ ಮಾತ್ರ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಫೋಟೋಸು ತುಂಬ ಚೆನ್ನಾಗಿ ಬಂತು. ಸೊ ನೀವು ಕೂಡ ಕ್ಯಾಮ್ರಾ ಏನಾದರೂ ಯಾರೋ ತೊಗೊಳ್ಳೋ ಪ್ಲ್ಯಾನಿಂಗಲ್ಲಿದ್ದರೆ ನಿಕಾನೇ ತಗೊಳ್ಳಿ. ನಿಕಾನ್ ಈಸ್ ಬೆಸ್ಟ್ ಅಂತ ಹೇಳ್ತೀನಿ. ಕೆನಾನ್ ನಾನು ಟ್ರೈ ಮಾಡಿದ್ದೀನಿ ಆಲ್ರೆಡಿ, ಬಟ್ ದಿಸ್ ಇಸ್ ನಾಟ್ ಗುಡ್ ಅಂತ ಹೇಳ್ಬೋದು. ಬಟ್ ಅಷ್ಟು ಕ್ಲಾರಿಟಿ ಇಲ್ಲ, ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಬಟ್ ನಿಕಾನ್ ಈಸ್ ಬೆಸ್ಟ್ ಕ್ಯಾಮ್ರಾ. ಸೊ ಯಾರಾದರೂ ಕ್ಯಾಮ್ರಾ ತಗೊಳ್ಳೋ ಪ್ಲ್ಯಾನಿಂಗಲ್ಲಿ ಏನಾದ್ರು ಇದ್ದರೆ ನಿಕಾನ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ನಿದ್ದೆ ನನಗೆ ಅವತ್ತಿನ ದಿವಸನೇ ನನಗೆ ಹುಷಾರಿರಲಿಲ್ಲ. ಅಚ್ಚು ಬರ್ಡೇ ದಿವಸನೇ 1 ಡೇಸ್ ಬ್ಯಾಕೆ ನನಗೆ ಫುಲ್ ಜ್ವರ ಬಂದುಬಿಟ್ಟಿತ್ತು. ಟ್ಯಾಬ್ಲೆಟ್ ಎಲ್ಲ ತಗೊಂಡು ಸ್ವಲ್ಪ ಇದು ಮಾಡಿಕೊಂಡು ಬಂದೆ. ಆಮೇಲೆ ಸರಿ ಸಂಜುನ ಕರೆಸ್ಕೊಂಡು 3 ಜನ ಫೋಟೋ ಹಿಡಿಸ್ಕೊಳ್ಳೋಣ ಅಂದ್ಬಿಟ್ಟು 3 ಜನನೂ ಫೋಟೋ ಹಿಡಿಸ್ಕೊತಾ ಇದ್ದೀವಿ. ಸೊ ಸಂಜು, ನಾನು, ಅಚ್ಚು 3 ಜನನೂ ಒಂಥರ ಫ್ರೆಂಡ್ಸ್ ಥರ ಇರ್ತೀವಿ, ಯಾವಾಗಲೂ ಬೆಸ್ಟ್ ಫ್ರೆಂಡ್ಸ್ ಥರ. ಅವಳ ಮಗು ನನ್ನ ಹಿಂಗೆ ಮಗು ಥರ ನೋಡ್ತಾನೆ, ಅವಳನ್ನು ಅದಕ್ಕಿಂತ ಇನ್ನೂ ಚಿಕ್ಕ ಮಗು ಥರ ಇದು ಮಾಡ್ತಾನೆ, ಫ್ರೆಂಡ್ಲಿ ಜಾಸ್ತಿ. ಸೊ ಒಂಥರ ನಮ್ಮ ಫ್ಯಾಮಿಲಿನೇ ಒಂಥರ ಫ್ರೆಂಡ್ಲಿ ಫ್ಯಾಮಿಲಿ ಅಂತ ಹೇಳ್ಬೋದು. ನಾವು ಯಾರ್ದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾವೆಲ್ಲ ಓಪನ್ ಅಪ್ ಆಗಿ ಫ್ರೆಂಡ್ಲಿಯಾಗಿ ಇರೋಕ್ಕೆ ಯಾವುದು ಇಷ್ಟಪಡೋದು. ಸೊ ನಮ್ಮದು ಫ್ರೆಂಡ್ಲಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋಟೋಶೂಟೆಲ್ಲ ಆಗ್ತಾ ಇದೆ, ಇನ್ನೂ ಹೋಗಲಿಲ್ಲ. ಇನ್ನೂ 2 hours ನಾವು ಇಲ್ಲೇ ಇರ್ತೀವಿ. ಕಾರ್ತಿಕ್ ಹೇಳಿದ್ದೆ ನಾನು, ಅವನು ಮನೆ ಹತ್ರ ಬರ್ತೀನಿ ಅಂತ ಹೇಳಿದ್ದ. ಬಟ್ ನಾನು ಸ್ವಲ್ಪ ಹೊತ್ತಿದ್ದಂಗೆ ಬರ್ತೀನಿ ಅಂತ ಅಂದ. ಸರಿ, ಆಮೇಲೆ ನನ್ನ ತಮ್ಮನ ಜೊತೆ ಫೋಟೋ ಹಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ತಮ್ಮನೂ ಕರೆದ್ವಿ. ನನ್ನ ತಮ್ಮ ನಮಗೆ ನೋಡೋಕೆ ಅಣ್ಣನ ಥರ ಇದ್ದಾನೆ. ಅವನ ಜೊತೆನೂ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. 3 ಜನನೂ ಫೋಟೋ ಹಿಡಿಸ್ಕೊಂಡು ಆಮೇಲೆ ಮತ್ತೆ ನಾನು ಅಚ್ಚು ಸಂಜುನ ಇನ್ನೊಂದು ಫೋಟೋ ಹಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅವಳನ್ನ ನೋಡೋ ಥರ ಹರ್ಷ ಹೇಳ್ಕೊಡ್ತಿದ್ದ ಸ್ಟಿಲ್ಲಲ್ಲಿ ಯಾವ ಥರ ಸ್ಟಿಲ್ಲು ಅಂತ ಹೇಳ್ಕೊಡ್ತಿದ್ದ. ನೀವಿಬ್ಬರು ಅಚ್ಚುನ ನೋಡೋ ಥರ ನೋಡಿ ಅಂತ. ಅದಕ್ಕೆ ಸಂಜು ಬೈತಾ ಹೋದ, ನಿಮ್ಮ ಅಕ್ಕನೇ ಯಾವಾಗಲೂ ಫೋಟೋದಲ್ಲಿ ಹೈಲೈಟಾಗಿ ಕಾಣಬೇಕು, ಅದಕ್ಕೆ ಆ ಕಡೆ ನೋಡೋದೇ ಇಲ್ಲ ಅಂತಾನೆ ಅಂದ್ಬಿಟ್ಟು ಈ ಕಡೆ ನೋಡು ಅಂತ ಬೈತಾ ಇದ್ದ. ಸರಿ ಓಕೆ ಅಂದ್ಬಿಟ್ಟು ಆಮೇಲೆ ನಾನು ಹೇಳ್ದೆ, ಕೂತ್ಕೊಳ್ಳಿ ನೀವು 3 ಜನ ಅಂದ್ಬಿಟ್ಟು ನಮ್ಮ ಅಮ್ಮನ, ಸಂಜುನ, ಅಚ್ಚುನ 3 ಜನನೂ ಕುಣಿಸ್ತಿ ಫೋಟೋ ಹಿಡಿಸ್ದೆ. ತಗೋರು ತಿಂತಾರ್ರಿ, ಹಿಡ್ಸ್ಕೊಳಲ್ವ ಹಂಗೆಲ್ಲ. ಗೈಸ್ ಬರ್ತಾಳೆ, ನಂದು ಫೋಟೋಶೂಟ್ ನಡೀತಿರೋದು ಇವ್ರದ್ದು. ಆ್ಯಂಡ್ ಇಲ್ಲಿ ಹಾರ್ಟ್ ಹತ್ರ ಲೈಟಿಂಗ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಇಲ್ಲೊಂದು ಫೋಟೋಶೂಟ್ ಮಾಡಿಸೋಣ ಅಂದ್ಬಿಟ್ಟು ನಾನು ಸಂಜು ಫೋಟೋಶೂಟ್ ಮಾಡಿಸ್ತಾಯಿದ್ವಿ. ಅಪ್ಪನು ಮಲಗಿದ್ದವನು ಎದ್ಬಿಟ್ಟು ಕೆಚಪ್ ಕೇಳ್ತಾ ಇದ್ದ. ಅದಕ್ಕೆ ಅವಳು ಕೆಚಪ್ ಅದು ಅಂತ ತಿಂಡಿ ಅಂದ್ಕೊಂಡದನ್ನು ಕೇಳ್ತಾವನೆ ಎದ್ಬಿಟ್ಟು. ನೋಡ್ತಾವನೆ ಅವನು ಯಾವುದೋ ಹೊಸ ಪ್ಲೇಸಿಗೆ ಬಂದ್ಬಿಟ್ಟಿದ್ದೀವಿ ಅಂತ ಫುಲ್ ಎದ್ರುಕೊಂಡ್ಬಿಟ್ಟಿದ್ದ. ಆ್ಯಂಡ್ ಅಚ್ಚುಗೆ ನಾನು ಸಂಜೆ ಮತ್ತು ನಮ್ಮ ಮಮ್ಮಿ ಸೇರಿ ಜುಮ್ಕ ಮಾಡಿಸೋಣ ಅಂದ್ಬಿಟ್ಟು ಜುಮ್ಕ ಮಾಡಿಸಿದ್ವಿ ಗೋಲ್ಡಲ್ಲಿ. ಅದನ್ನು ಗಿಫ್ಟ್ ಅದೇ ಮಾಡ್ತಾ ಇರೋದು. ಅವಳು ಕಿವಿಗೆ ಹಾಕೋಣ ಅಂದ್ಬಿಟ್ಟೆ ಡೈರೆಕ್ಟ್ ಕಿವಿಗೆ ಹಾಕ್ತಾಯಿದ್ದೀವಿ. ಅವಳು ಅಂದ್ಕೊಂಡಿಲ್ಲ ಜುಮ್ಕಿ ಮಾಡಿಸಿರ್ತೀವಿ, ಬಟ್ ಏನೋ ಜಸ್ಟ್ ರಿಂಗ್ ಅಂತ ಏನಾರು ಅಂದ್ಕೊಂಡಿರ್ಬೋದು, ಇಲ್ಲ ಬೇರೆ ಏನಾರು ಅಂದ್ಕೊಂಡಿರ್ಬೋದು. ಬಟ್ ಈ ಸಲ ಸ್ವಲ್ಪ ಚೆನ್ನಾಗಿರೋ ಗಿಫ್ಟ್ ಇರಲಿ ಅಂದ್ಬಿಟ್ಟು 3 ಜನ ಸೇರಿ ಜುಮ್ಕಿ ಮಾಡಿಸಿದ್ದೀವಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಅವಳು ವೇರ್ ಮಾಡಿದ್ಮೇಲೆ ನನಗೂ ಇಷ್ಟ ಆಯಿತು, ನಾನು ತೊಗೊಬೇಕು ಅಂತ. ಅಷ್ಟು ಚೆನ್ನಾಗಿ ಲುಕ್ ಆಗಿತ್ತು. ನೋಡ್ಕೋ
ಅರ್ಧ ಕಾಲ್ ಕೂತು ಬಾ ಮಂಗ ತಾತ ಏನಾದ್ರು ತಿಂತಾರ ಕೇಳು ಮಾ ಕೂಚ ಹೋಗೋಣ ಆಗಲ್ಲ ಮೇಡಮ್ ಸೊ ಗಾಯ್ಸ್ ಎಲ್ಲ ಒಂದು 50 ರೂಪಾಯಿ ಚಾಕ್ಲೇಟ್ ಕೊಡಿಸಿ ಮೇಡಮ್ ಖುಷಿ ಆಗುತ್ತೆ ನಮ್ಗೆ ಏನಿಸ್ತು ಗಾಯ್ಸ್ ಅವಳು ಅನ್ಕೊಂಡೇ ಇರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅನ್ಕೊಂಡಿದ್ದ ಈಗ ನಾವು ಎಲ್ಲ ಮುಗಿಸ್ಕೊಂಡು ಮೂವಿಗೆ ಇರ್ಲಿ ಬಾ ಗಾಯ್ಸ್ ಈಗ ನಾವು ಮೂವಿಗೆ ಹೋಗ್ತಾ ಇದೀವಿ ಓರಿಯನ್ ಮಾಲ್ ತಾನೆ ಸಾರಿ ಲೂಲು ಮಾಲ್ ಹೋಗ್ತಾ ಇದೀವಿ ಮೂವಿ ನೋಡಕ್ಕೆ ಯಾವ ಮೂವಿ ಹೆಸರು ರಾಯನ್ ಧನುಷ್ ಸರ್ ಮೂವಿಗೆ ಇವಣ್ಣ ಲೆಟ್ಸ್ ಗೋ ಗಾಯ್ಸ್ ಲೂಲು ಮಾಲ್ಗೆ ಎಂಟ್ರಿ ಆಗಿದ್ದೀವಿ. ಫೋನ್ ಹಾಕೋ ನಾವು ಲೂಲು ಮಾಲ್ ಅಲ್ಲಿ ಇದೀವಿ. ಫೋನ್ ಹಚ್ಚು. ನಾವು ಆಗ್ಲೇ ಥಿಯೇಟರ್ ಒಳಗಡೆ ಹೋಗ್ಬಿಟ್ವಿ. ಬಂದ್ವಿ ಲೂಲು ಮಾಲ್ಗೆ. ಹೇಳ್ಕೊಂತೀರಾ ಪಾರ್ಕ್ ಮಾಡ್ತೀವಿ. we are back ಆ್ಯಂಡ್ ಯಾರಾದರೂ ಲೂಲು ಮಾಲಲ್ಲಿ ಮೂವಿ ನೋಡೋ ಪ್ಲ್ಯಾನ್ ಇದ್ದರೆ 18 ಒಳಗಡೆ ಇರೋನ್ನ ಯಾರನ್ನೂ ಅಲೋಡಿಲ್ಲ. ಮತ್ತು ಡ್ರಿಂಕ್ಸ್ ಮಾಡಿದರೆ ಒಳಗಡೆ ಬಿಡೋಲ್ಲ. ಡ್ರಿಂಕ್ಸ್ ಮಾಡದೆ ನೀವು ಒಳಗಡೆ ಹೋಗಬೇಕು. ಸೊ ಯಾರಾದರೂ ಫಸ್ಟ್ ಟೈಮ್ ಲೂಲು ಮಾಲಲ್ಲಿ ಮೂವಿ ನೋಡೋ ಪ್ಲ್ಯಾನ್ ಇದ್ದರೆ ಯಾರೂ ಡ್ರಿಂಕ್ಸ್ ಮಾಡಿ ಹೋಗೋಕ್ಕೆ ಹೋಗಬೇಡಿ. ಆ್ಯಂಡ್ ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ. ನಾವು ಆಧಾರ್ ಕಾರ್ಡ್ ಫೋಟೋ ಇತ್ತು ಫೋನಲ್ಲಿ, ಅದೇ ತೋರಿಸ್ಕೊಂಡು ಹೋದ್ವಿ. ಆಧಾರ್ ಕಾರ್ಡ್ ಕೂಡ ಕ್ಯಾರಿ ಮಾಡಿ. ಆ್ಯಂಡ್ ನಾವು ಬಂದಿದ್ದು ತಮಿಳ್ದು ಮೂವಿ ರಾಯನ್ ಮೂವಿ ಅಂತ ಧನುಷ್ದು ಮೂವಿಗೆ ಬಂದಿದ್ವಿ. ಸೀರಿಯಸ್ ಆಗಲೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗಂತೂ ತುಂಬ ಇಷ್ಟ ಆಯಿತು ಮೂವಿ. ಯಾರಾದರೂ ಮೂವಿ ನೋಡೋಂಗಿದ್ರೆ ಹೋಗಿ ಥಿಯೇಟ್ರಲ್ಲಿ ಮೂವಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥನೇ ಮೂವಿ ಆಗಿದೆ. ಸೊ ನಮಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ಸಲ ಹೋಗೋ ಪ್ಲ್ಯಾನಲ್ಲಿದ್ದೀವಿ. ಅಷ್ಟು ಇಷ್ಟ ಆಗಿದೆ ಮೂವಿ. ಇನ್ನೊಂದು ಸಲ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ, ಹೋಗಬೇಕು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ರಿಟರ್ನ್ ನಾವು ಮನೆಗೆ ಹೋಗೋಷ್ಟರಲ್ಲಿ 1 ಗಂಟೆ ಆಯಿತು.